ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅನೇಕ ವರ್ಷಗಳಿಂದ ಇವಾಗ ನಮ್ಮ ಮನೆಯಲ್ಲಿ ನಾವು ವಾಕ್ಯಗಳಿಗೆ ಕೇಳುವ ಒಂದು ಭಾಗ್ಯ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಈ ವಾಕ್ಯ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ತಂದಿದ್ದಾರೆ ಅಂತ ನಾನು ನಂಬ್ತೇನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ನಮ್ಮ ಒಳಗೆ ಉತ್ಪತ್ತಿಯಾಗುತ್ತೆ, ನಮ್ಮ ಒಳಗೆ ಒಂದು ಬದಲಾವಣೆ ಆಗಿದೆ. ಇಷ್ಟೊಂದು ವಿಷಯ ನಾವು ಕಲ್ತಿದ್ದೇವೆ. ನಾನು ನಂಬ್ತಾನೇನೆಂದರೆ ಇನ್ನೂ ಸಹ ನಾವು ದಿನನಿತ್ಯ ನಾವು ವಾಕ್ಯ ಕೇಳುವಾಗ, ವಾಕ್ಯ ನಾವೇ ಧ್ಯಾನ ಮಾಡುವಾಗ ಇಷ್ಟೊಂದು ಸಂಗತಿಗಳು, ಇಷ್ಟೊಂದು ಪ್ರಕಟಣೆಗಳು ದೇವರ ಆತ್ಮ ನಮಗೆ ತಿಳಿಸ್ತದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಿಯರೇ, ಎಲ್ಲಕ್ಕಿಂತ ಪ್ರೆಷಸ್ ಆದ ಸಂಗತಿ ಅಂದರೆ ದೇವರ ವಾಕ್ಯ. ಅದು ನಮಗೆ ಇವತ್ತು ಜೀವನ ಮಾಡಲಿಕ್ಕೆ ನಮಗೆ ಪ್ರತಿಯೊಂದು ಸಂಗತಿಯಲ್ಲಿ ಬೋಧಿಸ್ತದೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಪವಿತ್ರಾತ್ಮ ಕೈಗೆ ಒಪ್ಪಿಸಿಕೊಡುವ. ಸ್ವಾಮಿ ನಮ್ಮ ಹತ್ರ ಏನು ಮಾತಾಡಬೇಕಂತ ಅವರು ಇಚ್ಛಿಸಿದರೋ, ನಿಮಗೆ ಬೇರೆ ಪ್ರಕಟಣೆ ಬರ್ಬೋದು, ನನಗೆ ಬೇರೆ ಪ್ರಕಟಣೆ ಬರ್ಬೋದು, ಇನ್ನೊಬ್ಬರು ಕೇಳುವವರಿಗೆ ಅವರಿಗೆ ಬೇರೆ ಪ್ರಕಟಣೆ ಬರ್ಬೋದು. ಪ್ರತಿಯೊಬ್ಬರಿಗೆ ಏನು ಅವಶ್ಯಕತೆ ಇದೇನೋ God will speak that according to our needs. ಒಬ್ಬರೊಬ್ಬರದ್ದು ಅಗತ್ಯತೆ ಹೇಗೆ ಇದೆ ಅದಕ್ಕೆ ತಕ್ಕ ಸ್ವಾಮಿ ಮಾತಾಡಿ ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ. ಇಟ್ಸ್ ದ ವರ್ಡ್ ಆಫ್ ಗಾಡ್ ದಟ್ ಬಿಲ್ಡ್ಸ್ ಅಸ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಸ್ವಾಮಿ ನಮಗೆ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ವಾಕ್ಯ ಮೂಲಕ ನಮ್ಮ ಜೀವನ ಕಟ್ಟಲ್ಪಡ್ತಾ ಇದೆ. ಅದಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ಸಹ ವಾಕ್ಯ ಧ್ಯಾನ ಮಾಡುವಾಗ ಪವಿತ್ರಾತ್ಮನೇ ನಮ್ಮ ಜೀವಿತದಲ್ಲಿ ಕಾರ್ಯ ಆಗಲಿ ಅಪ್ಪ. ಸ್ವಾಮಿ, ಅನೇಕ ವಿಷಯ ನಾವು ಕೇಳಿ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಸ್ವಾಮಿ ನಮ್ಮ ಜೀವನದ ಮೇಲೆ ಕಟ್ಟುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಪ್ರಿಯರೇ, ನಾವು ಕೆಲವು ದಿನಗಳ ಹಿಂದೆ ನಾವು ದಿನನಿತ್ಯ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆವು. ಸಭೆಗಳಿಗೆ ಹೋಗ್ತಾ ಇದ್ದೆವು. ದಿನ ಸಾಯಂಕಾಲ ಬೆಳಿಗ್ಗೆ ನಾವು ವಾಕ್ಯವನ್ನು ಮೆಡಿಟೇಟ್ ಮಾಡ್ತಾ ಇದ್ದೇವೆ. ಶಿಲ್ಬೆ ಮೇಲೆ, ಯೇಸು ಸ್ವಾಮಿಯ ಮರಣ ಮೇಲೆ, ಆ್ಯಂಡ್ ದೆನ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್, ಇದೆಲ್ಲ ನಾವು ಮೆಡಿಟೇಟ್ ಮಾಡ್ಕೊಂಡು ಬಂದಿದ್ದೇವೆ. ನಾನು ನಂಬ್ತಾನೆ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಪ್ರತಿನಿತ್ಯ ಇದೇ ಮಾಡ್ತಾ ಇಲ್ಲ, ಬಟ್ ವಾಕ್ಯ ನಮ್ಮನ್ನು ಬದಲಾಯಿಸ್ತಾ ಇದೆ. ಇವತ್ತು ಸಹ ಒಂದು ವಾಕ್ಯ ನಾವು ಧ್ಯಾನ ಮಾಡಲಿಕ್ಕೆ ನಾವು ಅದು ನಮ್ಮ ಬೈಬಲ್ಗಳನ್ನು ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ರೋಮನ್ಸ್. ರೋಮದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅದು 23ನೇ ವಚನ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6 ಆ್ಯಂಡ್ ವರ್ಸ್ 23 ಏನು ಹೇಳುತ್ತೆ ಅಂದರೆ, ಫಾರ್ ದ ವೇಜಸ್ ಆಫ್ ಸಿನ್ ಇಸ್ ಡೆತ್, ಬಟ್ ದ ಗಿಫ್ಟ್ ಆಫ್ ಗಾಡ್ ಈಸ್ ಇಟರ್ನಲ್ ಲೈಫ್. ಪಾಪ ಕೊಡುವ ಸಂಬಳ ಮರಣ. ನಮ್ಮ ಪಾಪಕ್ಕೆ ಸಂಬಳ ಏನೆಂದರೆ ಮರಣ. ಆದರೆ ಯೇಸು ಸ್ವಾಮಿ ಮೂಲಕ ನಮಗೆ ನಿತ್ಯ ಜೀವ ಸಿಕ್ಕಿದೆ. ಹಲ್ಲೆಲೂಯಾ. ವೆರಿ ಇಂಪಾರ್ಟೆಂಟ್ ವರ್ಡ್ ಪ್ರಿಯರೇ. ಬಹಳ ಒಂದು ಪ್ರಾಮುಖ್ಯವಾದ ಒಂದು ಮಾತು ನಾವು ಇಲ್ಲಿ ಪೌಲ ಬರೀತಾನೆ ಅಂದರೆ, ಒಬ್ಬ ಮನುಷ್ಯನ ಒಂದು ಸಂಬಳ. ಈಗ ನಾವು ಎಲ್ಲೇ ಕೆಲಸಕ್ಕೆ ಹೋದರೆ, ಏನೇ ಒಂದು ದುಡಿಲಿಕ್ಕೆ ಹೋದರೆ ನಾವು ಪ್ಯಾಕೇಜ್ ಕೇಳ್ತೇವೆ. ಇವಾಗ ಯಾವುದೇ ಕಂಪನಿಲಿ ನಮಗೆ ಇಂಟರ್ವ್ಯೂಗೆ ಕರೆದಾಗ ನಮಗೆ ಅವ್ರ ಪ್ಯಾಕೇಜ್ ಕೇಳ್ತಾರೆ, ವಾಟ್ ಡು ಯು ಎಕ್ಸ್ಪೆಕ್ಟ್ ಅಂತ. ಅವರು ಏನು ನಮಗೆ ಯಾವ ಪ್ಯಾಕೇಜ್ ಕೊಡ್ತಾರೆ ಅಂತ ಅವರು ಹೇಳ್ತಾರೆ. ಸೊ ಈ ಒಂದು ಸಂಬಳ, ಈಗ ದೊಡ್ಡ ಕಂಪನಿಲಿ ಅವರ ಲೆಕ್ಕಂಗೆ ಅವರು ಸಂಬಳ ಕೊಡ್ತಾರೆ. ನಾವು ಕೂಲಿ ಕೆಲಸಕ್ಕೆ ಹೋದರೆ ದಿನನಿತ್ಯ ಕೂಲಿದು ಏನು ಸಂಬಳ ಇದೆ. ನಾವು ಏನೇ ಕೆಲಸ ಮಾಡಿದರು, ಎಲ್ಲಿ ನಾವು ದುಡಿಲಿಕ್ಕೆ ಪ್ರಾರಂಭ ಮಾಡ್ತೇವೋ ಅಲ್ಲಿ ಸಂಬಳ ಬಂದೇ ಬರುತ್ತೆ. ಆದರೆ ಇದು ಭಾಳ ಆಶ್ಚರ್ಯ ಮಾತೇನೆಂದರೆ, ಪಾಪ ಕೊಡುವ ಸಂಬಳ ಮರಣ ಎಂದರೆ ಇದು ಯಾಕೆ ಈ ಥರ ಪೌಲ ಬರಿತಾ ಇದ್ದಾರೆ? ಪಾಪ ಕೊಡುವ ಸಂಬಳ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ನಮ್ಮಲ್ಲಿ ಪಾಪ ಇದೆ. ದೇವರ ವಾಕ್ಯ ಹೇಳುತ್ತೇನೆಂದರೆ, ನಮ್ಮ ತಾಯಿ ಪಾಪದಲ್ಲೇ ನನ್ನನ್ನು ಕನ್ಸೀವ್ ಮಾಡಿದ್ದಾರೆ. ಆ ವಚನವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಟ್ ವರ್ಸ್. ಇಟ್ ಈಸ್ ಇನ್ ಕೀರ್ತನೆ 21ನೇ ಅಧ್ಯಾಯ, ಅದು 5ನೇ ವಚನ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 51 ಆ್ಯಂಡ್ ವರ್ಸ್ 15 ಹೀಗೆ ಹೇಳುತ್ತೇನೆಂದರೆ, ಇಂಗ್ಲೀಷಲ್ಲಿ ನಾನು ಓದ್ತಾನೆ, ನೀವು ಕನ್ನಡದಲ್ಲಿ ಓದ್ಕೊಳ್ಬೋದು. 51 ವರ್ಸ್ 5, ಬಿಹೋಲ್ಡ್ ಐ ವಾಸ್ ಶೇಪನ್ ಇನ್ ಇನಿಕ್ವಿಟಿ ಆ್ಯಂಡ್ ಇನ್ ಸಿನ್ ಡಿಡ್ ಮೈ ಮದರ್ ಕನ್ಸೀವ್ ಮೀ. ಅಂದರೆ ನಾನು ಹುಟ್ಟಿದಾಗ ನಾನು ಪಾಪಿ ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಬೆಳೀತಾ ಹೋಗಬೇಕಾದ್ರೆ ದೇರ್ ಇಸ್ ಸಿನ್ ಇನ್ ಮೀ, ನನ್ನ ಒಳಗೆ ಪಾಪ ಇದೆ. ಪ್ರತಿನಿತ್ಯ ಒಬ್ಬ ಮನುಷ್ಯ ಪಾಪ ಮಾಡ್ಕೊಂಡು ಬರ್ತಾ ಇದ್ದಾನೆ. ದೇವರು ಆದಮನು ಹವ್ವಳನ್ನು ಉಂಟು ಮಾಡಿದಾಗ ದೇರ್ ವಾಸ್ ಆಬ್ಸಲ್ಯೂಟ್ಲಿ ನೋ ಸಿನ್. ಆದಮನಿಗೆ ಪಾಪ ಏನಂತ ಗೊತ್ತೇ ಇರಲಿಲ್ಲ.
he didn't know sin. He was an innocent person because he was created in the image of God. ಯಾವಾಗವರೆಗೆ ಅವನು ಇನ್ನೋಸೆಂಟ್ ಇದ್ದ ಅಂದರೆ ಆ ಹಣ್ಣು ತಿನ್ನುವವರೆಗೆ ಅವ ಇನ್ನೋಸೆಂಟ್ ಆಗಿದ್ದ. ಹಿ ಡಿಡ್ ನಾಟ್ ಸಿನ್ and he didn't know what was sin, and so death did not exist there. ಅಲ್ಲಿ ಪಾಪ ಇರಲಿಲ್ಲ. ಯಾಕೆ ಪಾಪ ಇರಲಿಲ್ಲ ಅಂದರೆ ಪಾಪ ಕೊಡುವ ಸಂಬಳ ಮರಣವಾಗಿದೆ ಪ್ರಿಯರೇ. ಅದರಲ್ಲಿ ಪಾಪನೇ ಇರಲಿಲ್ಲ. ಆದಮ ಮತ್ತು ಹವ್ವಳ ಜೀವಿತದಲ್ಲಿ ಪಾಪನೇ ಇರಲಿಲ್ಲ. ಆದ ಕಾರಣ ಮರಣನೇ ಅಲ್ಲಿ ಇರಲಿಲ್ಲ. ಹಿ ಡಿಡ್ ನೋ ವಾಟ್ ಈಸ್ ಡೆತ್. ಬಟ್ ಯಾವಾಗ he sinned, when Adam and Eve sinned, ನಾವು ನೋಡ್ತವೇನೆಂದರೆ ಡೆತ್ ಎಂಟರ್ಡ್. ಅಲ್ಲಿ ಪಾಪ ಮಾಡಿದ ಕಾರಣ ಮರಣ ಬಂತು ಪ್ರಿಯರೇ. ಆ ಮರಣ ಅಲ್ಲಿಂದ ಪ್ರಾರಂಭ ಆಯಿತು. ಆದಮನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು ಸಹ ಒಂದು ಸಮಯ ಬಂತು, ಆದಮ ಈ ಲೋಕವನ್ನು ಬಿಟ್ಟು ಹೋಗಬೇಕಾಯಿತು. ಅಬ್ರಹಾಮ್, he was called the friend of God, but there came a time that Abraham had to leave this world and go. ಆಮೇಲೆ ನೋಹನ ವಿಷಯದಲ್ಲಿ ನಾವು ನೋಡ್ತೇವೆ, ಮೋಶೆ ವಿಷಯದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದೊಂದು ದೇವರ ಸೇವಕರ ವಿಷಯದಲ್ಲಿ ನಾವು ನೋಡ್ತೇವೆ. ಮೋಸಸ್ ವಾಸ್ ಕಾಲ್ಡ್ ದ ಫ್ರೆಂಡ್ ಆಫ್ ಗಾಡ್. ನೋಹ ವಾಸ್ ಅ ರೈಚಸ್ ಮ್ಯಾನ್. ಎಲ್ಲ ದೇವರ ಜನರು, ನಾವು ಆದಿಕಾಂಡದಿಂದ ನಾವು ಓಡ್ತೇವೆ, ಪ್ರತಿಯೊಂದು ದೇವರ ಜನರು ಈ ಲೋಕದಲ್ಲಿ ಬಂದರು. ಆದರೆ ಒಂದು ಸಮಯ ಬಂತು ಅವರ ಜೀವಿತದಲ್ಲಿ, ದೇ ಹ್ಯಾಡ್ ಟು ಲೀವ್ ದಿಸ್ ವರ್ಲ್ಡ್ ಆ್ಯಂಡ್ ಗೋ ಬಿಕಾಸ್ ದ ವೇಜಸ್ ಆಫ್ ಸಿನ್, ಪಾಪದ ಸಂಬಳ ಏನಿತ್ತೆಂದರೆ ಮರಣ. ದ ಬಿಗ್ ಥಿಂಗ್ ದಟ್ ವಾಸ್ ಹ್ಯಾಪ್ನಿಂಗ್ ದೇರ್ ಈಸ್ ದಟ್ ದೇರ್ ವಾಸ್ ಡೆತ್. ಪ್ರತಿಯೊಬ್ಬರು, ಮೋಶೆ ವಿಷಯದಲ್ಲಿ ನಾವು ನೋಡ್ತೇವೆ, ದ ಲಾರ್ಡ್ ಟುಕ್ ಹಿಮ್ and nobody knows where God buried him, but we know that Moses died. ಆದರೆ ಎಲಿಯನ ವಿಷಯದಲ್ಲಿ ನಾವು ನೋಡ್ತೇವೆ, ಇನಾಕಿನ ವಿಷಯದಲ್ಲಿ ನಾವು ನೋಡ್ತೇವೆ that God took them. ಅಪಾರ್ಟ್ ಫ್ರಮ್ ದಿಸ್ ಟು, ಬಾಕಿ ಎಲ್ಲ ದೇವರ ಜನರು, ಪ್ರವಾದಿಗಳಾಗಿರ್ಬೋದು, ಅರಸರಾಗಿರ್ಬೋದು, ಆಮೇಲೆ ಪ್ರಾಫಿಟ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಎಲ್ಲ ದೇವರ ಜನರು ಏನಾಗಿದೆ ಅಂದರೆ ಅವರು ದೇ ಡೈಡ್, ಅವ್ರಿಗೆ ಮರಣ ಬಂತು. there was a separation. ಆದರೆ ಈ ಒಂದು ಮರಣ ನಮಗೆ ಬರುತ್ತೆ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇ ಹ್ಯಾಡ್ ನೋ ಹೋಪ್. ಅವ್ರಿಗೆ ಒಂದು ನಿರೀಕ್ಷೆ ಇರಲಿಲ್ಲ. ಏನು ನಿರೀಕ್ಷೆ ಇರಲಿಲ್ಲ? ನಮಗೆ ಮತ್ತೆ ಇಟರ್ನಲ್ ಲೈಫ್ ಇದೆ, ಲೈಫ್ ಆಫ್ಟರ್ ಡೆತ್ ನಮಗೆ ಇದೆ ಅಂತ ಅವ್ರಿಗೆ ಅದು ಗೊತ್ತಿರಲಿಲ್ಲ, ಅದು ಅರುಣೂ ಅವ್ರಿಗೆ ಇರಲಿಲ್ಲ ಪ್ರಿಯರೇ. ಆದರೆ ನಾನು ಹೊಸ ಒಡಂಬಡಿಕೆಯಲ್ಲಿ ಇರುವ ಕಾರಣ ವಿ ಆರ್ ಬ್ಲೆಸ್ಡ್ ಬಿಕಾಸ್ ನಮಗೆ ನಿತ್ಯ ಜೀವ ಸಿಕ್ಕುದೇ ಯೇಸು ಸ್ವಾಮಿ ಮೂಲಕ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದ ಪಾಸ್ ಓವರ್ ಫೀಸ್ಟ್. ನಾವು ಪಾಸ್ ಓವರ್ ಫೀಸ್ಟಲ್ಲಿ ನಾವು ನೋಡ್ತವೇನೆಂದರೆ ದ ಲಾರ್ಡ್ ಟೆಲ್ಸ್ ದೆಮ್, ದೇವರು ಅವ್ರಿಗೆ ಹೇಳ್ತಾರೇನೆಂದರೆ ನಿಮ್ಮ ಬಾಗಿಲಿಗೆ ಕುರಿಯ ರಕ್ತ ಇರಬೇಕು. ಇದು ಏನು ನಾವು ನೋಡ್ತವೇನೆಂದರೆ ದ ಕಮ್ಯಾಂಡ್ಮೆಂಟ್ ಆಫ್ ದ ಲಾರ್ಡ್ ವಾಸ್ ಟು ಕೀಪ್ ದಟ್ ಫ್ಯಾಮಿಲಿ ಸೇಫ್ ಫ್ರಮ್ ದ ಸ್ಪಿರಿಟ್ ಆಫ್ ಡೆತ್. ಮರಣದ ಒಂದು ದುರಾತ್ಮದಿಂದ ಆ ಕುಟುಂಬಕ್ಕೆ ಒಂದು ಸುರಕ್ಷಿತವಾಗಿ ಇರಬೇಕೆಂದರೆ ಏನು ಇಂಪಾರ್ಟೆಂಟ್ ಇತ್ತೆಂದರೆ ಆ ಕುರಿಯ ರಕ್ತ ಅವರ ಬಾಗಿಲ ಮೇಲೆ ಇರಬೇಕಿತ್ತು. ಪ್ರತಿಯೊಬ್ಬ ಏನು ಮಾಡಬೇಕಿತ್ತೆಂದರೆ 1 ವರ್ಷದ ಒಂದೇ ಒಂದು ಪಾಪ ಇಲ್ಲದ, ಒಂದೇ ಒಂದು ಬ್ಲೆಮಿಶ್ ಇಲ್ಲದ ಒಂದು ಕುರಿಮರಿಯನ್ನು ತಗೊಂಡು ಸಾಯಂಕಾಲ ಸಮಯದಲ್ಲಿ ಅದನ್ನು ಕೊಯ್ದು ಅದರ ರಕ್ತವನ್ನು ಬಾಗಿಲ ಮೇಲೆ ಹಚ್ಚಿದರೆ ಆ ಮನೆಗೆ ರಕ್ಷಣೆ ಆಯಿತು. ಯಾವುದರಿಂದ ರಕ್ಷಣೆ ಆಯಿತು? ರಕ್ಷಣೆ ಆದದ್ದು ಫ್ರಮ್ ದ ಸ್ಪಿರಿಟ್ ಆಫ್ ಡೆತ್ ದಟ್ ವಾಸ್ ದೇರ್, ದಟ್ ವಾಸ್ ಪಾಸಿಂಗ್ ಥ್ರೂ ದಟ್ ನೈಟ್. ಆ ರಾತ್ರಿ ನಾವು ನೋಡ್ತೇವೆ ದ ಸ್ಪಿರಿಟ್ ಆಫ್ ಡೆತ್ ವಾಸ್ ಪಾಸಿಂಗ್ ಆ್ಯಂಡ್ ವೆರ್ ಎವರ್ ದ ಬ್ಲಡ್ ವಾಸ್ ನಾಟ್ ಅಪ್ಲೈಡ್, ಯಾವ ಬಾಗಿಲಲ್ಲಿ ಆ ಕುರಿಮರಿದು ರಕ್ತ ಇರಲಿಲ್ಲವೋ ಆ ಮನೆ ಒಳಗೆ ಆ ಮರಣದ ಆತ್ಮ ಹೋಗಿ ಅಲ್ಲಿರುವ ಮೊದಲನೇ ಮಗುವನ್ನು ಅದು ಸಾಯಿಸ್ತದೆ ಅಂತ ನಾವು ನೋಡ್ತೇವೆ. ದೇ ವಾಸ್ ಸೇವ್ಡ್. ಹೌ ದೇ ವಾಸ್ ಸೇವ್ಡ್? ಬಿಕಾಸ್ ಆಫ್ ದ ಬ್ಲಡ್ ಆಫ್ ದ ಲ್ಯಾಂಬ್, ಆ ಕುರಿಮರಿಯ ರಕ್ತ ಮೂಲಕ. ಆದರೆ ಆ ಕುರಿಮರಿ ವಾಸ್ ನಾಟ್ ಅ ಗಿಫ್ಟ್. They had to buy the kid, or they had to get it from somewhere. But the gift of God to us in the New Testament is eternal life. Hallelujah. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತವೇನೆಂದರೆ ಯೇಸು ಸ್ವಾಮಿ ಮೂಲಕ ನಮಗೆ ಏನು ಬಂತೆಂದರೆ ನಮಗೆ
ಮರಣದಂಡ ನಮ್ಮಿಂದ ಹೋಗಿ ನಮಗೆ ಯೇಸು ಸ್ವಾಮಿ ಕೊಟ್ಟದು ಈಸ್ ಎನ್ ಇಟರ್ನಲ್ ಲೈಫ್. ಅದು ನಮಗೆ ದೆರ್ ಈಸ್ ನೋ ಮೋರ್ ಡೆತ್. ನಮಗೆ ಈಗ ಮರಣದ ಭಯ ನಮಗೆ ಇಲ್ಲ. ಯಾಕೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಮರಣದ ಭಯ ನಮಗೆ ಇಲ್ಲ ಅಂದರೆ ದ ಸಿನ್ ಈಸ್ ಕಾಂಕರ್ಡ್. ಸ್ನಾನಿಕಾದ ಯೋಹಾನನು ಯೇಸು ಸ್ವಾಮಿಯನ್ನು ನೋಡಿದ ತಕ್ಷಣ ಅವನ ಬಳಿಗೆ ಯೇಸು ಸ್ವಾಮಿ ಬರಬೇಕಾದ್ರೆ ಹಿ ಸೇಸ್, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ನೋಡ್ತಾನೆಂದರೆ, ಇಟ್ಸ್ ಜಾನ್ ಸೇಸ್ ದಟ್ ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ಹೂ ಹ್ಯಾಸ್ ಕಮ್ ಟು ಟೇಕ್ ಅವೇ ದ ಸಿನ್ ಆಫ್ ದ ವರ್ಲ್ಡ್. ಈ ಯಜ್ಞದ ಕುರಿ ಲೋಕದ ಪಾಪವನ್ನು ತಗೊಳ್ಳಿಕ್ಕೆ ಬಂದಿದ್ದಾರೆ. ಹಾಲೆಲೂಯಾ. ಹಿ ಹ್ಯಾಸ್ ಕಮ್ ಟು ಟೇಕ್ ದ ಸಿನ್ ಆಫ್ ದ ವರ್ಲ್ಡ್. ಪಾಲ್ ರೈಟ್ಸ್ that he who knew no sin became sin. ಪೌಲ ಏನು ಬರೀತಾನೆಂದರೆ, ಪಾಪನೇ ಗೊತ್ತಿಲ್ಲದಿದ್ದವರು ಅವ್ರು ಪಾಪ ಆದರು. ಯಾರಿಗೋಸ್ಕರ ಪಾಪ ಆದರು? ನಿಮಗೋಸ್ಕರ, ನನಗೋಸ್ಕರ ಅವ್ರು ಪಾಪ ಆದರು. ಯಾವ ಕಾರಣಕ್ಕೆ ಅಂದರೆ ನಮಗೆ ಒಂದು ಗಿಫ್ಟ್ ಕೊಡಬೇಕಾಗಿತ್ತು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ರಹಾಬಿನ ಕತೆ ನೋಡ್ತೇವೆ. ರಹಾಬಳ ಮನೆಗೆ 2 ಸ್ಪೈಸ್ಗಳು ಬರ್ತಾರೆ. ಅವಳು ಏನು ಮಾಡ್ತಾಳೆ ಅಂದರೆ ಆ ಸ್ಪೈಸನ್ನು ಬಚ್ಚಿಟ್ಟು ಅವರನ್ನು ಕಾಯ್ತಾರೆ. ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಸೈನಿಕರಲ್ಲಿ ಬಂದು ಕೇಳಬೇಕಾದ್ರೆ ಅವಳು ಹೇಳ್ತಾಳೆ, ಇಲ್ಲಿ ಅವರು ಇಲ್ಲ. she lies to the soldiers and says they are not here, and she keeps them safe. ಅವರನ್ನು ಸೇಫ್ ಆಗಿ ಇಟ್ಕೊಳ್ತಾರೆ. ಬಟ್ ಎಲ್ಲ ಮುಗ್ದ ಮೇಲೆ ಅವ್ರು ತಿರುಗಿ ಅವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಅವಳು ಹೇಳ್ತಾಳೇನೆಂದರೆ, ನೀವು ನನ್ನ ದೇಶವನ್ನು ಕಾಂಕರ್ ಮಾಡಲಿಕ್ಕೆ ಬಂದಾಗ ನನ್ನನ್ನು ನೆನಪು ಮಾಡ್ಕೊಳ್ರಿ ಅಂತ ಹೇಳಿದಾಗ, ನಿನ್ನ ದೇಶವನ್ನು ನಾವು ಸ್ವಾಧೀನ ಮಾಡಲಿಕ್ಕೆ ಬಂದಾಗ ಒಂದು ಕೆಲಸ ನೀನು ಮಾಡಬೇಕೆಂದರೆ ನಿನ್ನ ಮನೆವರೆಗೆ ಒಂದು ಕೆಂಪು ವಸ್ತ್ರವನ್ನು ಕಟ್ಟಬೇಕು. ಆ ಕೆಂಪು ವಸ್ತ್ರ ಏನನ್ನು ತೋರಿಸ್ತದೇನೆಂದರೆ, ಇದು ನಿನ್ನ ಮನೆ, ಇದು ರಕ್ಷಣೆ ಪಟ್ಟಿದ ಮನೆ, ಈ ಮನೆಯನ್ನು ನಾವು ಸೇಫ್ ಮಾಡಬೇಕು. ಪ್ರಿಯರೇ, ಆ ಒಂದು ಕೆಂಪು ವಸ್ತ್ರ ಏನು ಮಾಡಿತ್ತೆ ಅಂದರೆ ರಹಾಬಳನ ಕುಟುಂಬವನ್ನು ಆ ಕೆಂಪು ವಸ್ತ್ರ ರಕ್ಷಿಸಿತು. ಪ್ರಿಯರೇ, they needed some significance. They needed to see something that this is the token. ಇದೇ ಒಂದು ಗುರುತಾಗಿದ್ದೇನೆಂದರೆ, ಈ ಮನೆಗೆ ರಕ್ಷಣೆಯ ಗುರುತೇನೆಂದರೆ ಆ ಕೆಂಪು ಬಟ್ಟೆ. ಆವಾಗ ಅವಳ ದೇಶದಲ್ಲಿ ಬಂದು ಎಲ್ಲವನ್ನು ಸ್ವಾಧೀನ ಮಾಡಬೇಕಾದ್ರೆ ಅವಳು ರಹಾಬಳನ ಮನೆಯನ್ನು ಮುಟ್ಟಿಲ್ಲ. ಯಾಕೆ ಆ ಮನೆಯನ್ನು ಮುಟ್ಟಿಲ್ಲ? ಯಾಕೆಂದರೆ ಆ ಕೆಂಪು ದಾರ, ಆ ಕೆಂಪು ಬಟ್ಟೆ ಆ ಮನೆಗೆ ರಕ್ಷಣೆ ಅಂತ ಬಂತು. ಪ್ರಿಯರೇ, ಆ ಮನೆಗೆ ಒಂದು ಬಿಡುಗಡೆ ಅಂತ ಬಂತು. ಆ ಮನೆಗೆ ಯಾವ ಹಾನಿ ಆಗದಂಗೆ ಬಂತು. ಬಾಕಿ ಇದ್ದದೆಲ್ಲ ಜನರು ಅಲ್ಲಿ ಅವ್ರು ನಾಶವಾದರು. ಆದರೆ ಈ ಕುಟುಂಬಕ್ಕೆ ರಕ್ಷಣೆ ಆಗಲಿಕ್ಕೆ ಒಂದೇ ಒಂದು ಕಾರಣ ಏನೆಂದರೆ, ದಟ್ ರೆಡ್ ಥ್ರೆಡ್ ಆರ್ ದಟ್ ರೆಡ್ ಕ್ಲಾತ್ ದಟ್ ಸಿಗ್ನಿಫೈಸ್ ದಟ್ ದಿಸ್ ಹೌಸ್ ಈಸ್ ಸೀಲ್ಡ್. ಹೊಸ ಒಡಂಬಡಿಕೆಯಲ್ಲಿ ವಿ ಆರ್ ನಾಟ್ ಡೂಯಿಂಗ್ ಎನಿ ಆಫ್ ದೋಸ್ ಥಿಂಗ್ಸ್. ನಾವು ಕೆಂಪು ದಾರನೂ ಕಟ್ತಾ ಇಲ್ಲ, ನಾವು ನಮ್ಮ ಡೋರ್ ಪೋಸ್ಟ್ಗೆ ಕುರಿಮರಿಯ ರಕ್ತನೂ ಹಾಕ್ತಾ ಇಲ್ಲ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ನಾನು ಯಾವುದೋ ಒಂದು ಸ್ಥಾನದಲ್ಲಿ ಇದ್ದವೇನೆಂದರೆ, ಜಸ್ಟ್ ಇಮ್ಯಾಜಿನ್ ವಾಟ್ ಗಾಡ್ ಹ್ಯಾಸ್ ಡನ್ ಫಾರ್ ಅಸ್. ದೇವರು ನಿಮ್ಮ ಮೇಲೆ ನನ್ನ ಮೇಲೆ ಇಟ್ಟ ಪ್ರೀತಿಯ ಕಾರಣ ತನ್ನ ಒಬ್ಬನನ್ನೇ ಮಗನನ್ನು ನಮಗೋಸ್ಕರ ಕೊಟ್ಟರು. ವಾಟ್ ಹಿ ಡಿಡ್, he gave Jesus as a free gift for us. ಪ್ರಿಯರೇ, ಫ್ರೀ ಗಿಫ್ಟ್ ಅಂದ ತಕ್ಷಣ ಎಲ್ಲರ ಕಣ್ಣುಗಳು ಓಪನ್ ಆಗುತ್ತೆ. ಕರೆಕ್ಟಾ? ಕೆಲವು ಸರ್ತೆ ವಾಟ್ಸಪ್ಪಲ್ಲಿ ಬರುತ್ತೇನೆಂದರೆ, ನೀವು ಇದನ್ನೊಂದು ತಗೊಂಡ್ರೆ ನಿಮಗೆ ಇನ್ನೊಂದು ಫ್ರೀ, ಅಥವಾ ಇದು ಒಂದು ಪ್ರೆಸ್ ಮಾಡಿದರೆ ನಿಮಗೆ ಇನ್ನೊಂದು ಫ್ರೀ. ವಿ ಟ್ರೈ ಅವರ್ ಬೆಸ್ಟ್. ನಾವಿಷ್ಟು ಅದಕ್ಕೆ ಟ್ರೈ ಮಾಡ್ತೇವೆ. ಅಥವಾ ಎಲ್ಲೋ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಇದೊಂದು ಸಂಗತಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದಾವೆ ಅಂತ ಒಂದು ಅನೌನ್ಸ್ಮೆಂಟ್ ಆದರೆ ಆ ಶಾಪ್ಸ್ ಓಪನ್ ಆಗೋಕ್ಕಿಂತ ಮುಂಚೆನೇ ಇಷ್ಟು ದೊಡ್ಡ ಕ್ಯೂ ಇರುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ಫ್ರೀ. ಪ್ರಿಯರೇ, ಜಸ್ಟ್ ಥಿಂಕ್, ಎನಿಥಿಂಗ್, ಯಾವುದೇ ದೇಶದಲ್ಲಿ ನಾನು ಹೋಗಿ ನೋಡಿದ್ದೇನೆಂದರೆ, ಫ್ರೀ ಏನಾದರೂ ಕೊಡ್ತಾ ಇದ್ದರೆ ಪೀಪಲ್ ಫ್ಲಾಕ್ ಇನ್ ಟು ದಟ್ ಥಿಂಗ್. ಅವರು ಅಲ್ಲಿ ಹೋಗಿ ಅಲ್ಲಿ ಆ ಲೈನಲ್ಲಿ ನಿಲ್ತು ಅಲ್ಲಿ ಗಲಾಟೆ ಮಾಡಿ, ಯಾಕೆಂದರೆ ಎವ್ರಿಬಡಿ ವಾಂಟ್ ಸಮಥಿಂಗ್ ಫ್ರೀ. ಕೋವಿಡ್ ಟೈಮಲ್ಲಿ ನಾನು ನೋಡಿದೆ, ನಮ್ಮ ಏರಿಯಾದಲ್ಲಿ ಯಾರೋ ಅನೌನ್ಸ್ ಮಾಡಿದ್ರು ಹಾಲು ಫ್ರೀ ಕೊಡ್ತವೆ ಅಂತ. ನಾನು ಮನೆಯವರೆಗೆ ಹೋದಾಗ ದೊಡ್ಡ ಕ್ಯೂ,
ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಅಷ್ಟು ದೂರಕ್ಕೆ ಕ್ಯೂ ಇರಬೇಕು. ಇದು ಏನು ಇಷ್ಟು ಉದ್ದ ಕ್ಯೂ ಇದೆ? ಕೋವಿಡಲ್ಲಿ ಎಲ್ಲ ಮಾಸ್ಕ್ ಹಾಕ್ಕೊಂಡು ನಿಲ್ತಿದ್ದಾರೆ ಅಂದರೆ ಅಲ್ಲಿ ಹಾಲು ಫ್ರೀ ಕೊಡ್ತಾಯಿದ್ರು. ಜಸ್ಟ್ ಒಂದು ಪ್ಯಾಕೆಟ್ 1/2 ಲೀಟರ್ ಮಿಲ್ಕ್ ಫ್ರೀ ಕೊಡ್ತಾ ಇದ್ರೆ ಇಷ್ಟೋ ಜನರು ಕ್ಯೂ ಅಲ್ಲಿ ನಿಲ್ತು ಅದು ಬಿಸಿಲಲ್ಲಿ ನಿಲ್ತು ದೇ ವಾಂಟೆಡ್ ದಟ್ ಮಿಲ್ಕ್ ಬಿಕಾಸ್ ಇಟ್ ಈಸ್ ಫ್ರೀ. ಆದರೆ ಇವತ್ತು ದೇವರು ನಿಮ್ಮ ಮೇಲೆ ನನ್ನ ಮೇಲೆ ಮಾಡಿದ ಪ್ರೀತಿ ಇಷ್ಟಿದೆ ಅಂದರೆ ಹಿ ಗೇವ್ ಹಿಸ್ ಸನ್ ಫ್ರೀ. ಏನನ್ನು ನಾನು ನೋಡ್ತಾ ಇದ್ದೇನೆ ಅಂದರೆ ಬಿಕಾಸ್ ರಿಡೆಂಪ್ಷನ್, ಬಿಕಾಸ್ ಇಟರ್ನಲ್ ಲೈಫ್ ಇಸ್ ಫ್ರೀ, ವಿ ಡೋಂಟ್ ವಾಂಟ್ ಟು ಟೇಕ್ ಇಟ್. ಒಂದು ವಚನ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ರೋಮರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಏನಿರುತ್ತೆ ಅಂದರೆ, ಫಾರ್ ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಕ್ರೈಸ್ಟ್. ಅದೇ ರೋಮ 5:12 ಏನು ಹೇಳುತ್ತೆ ಅಂದರೆ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 and verse 12, but not as the offense, so also is the free gift. For if through the offense of one many may be dead, much more the grace of God and the gift by grace which is by one man, Jesus Christ, hath abounded unto many. ಇಲ್ಲಿಂದ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತವೇನೆಂದರೆ, ಆದಾಮ ಪಾಪ ಮಾಡಿದ ಕಾರಣ ಈ ಲೋಕಕ್ಕೆ ಮರಣ ಉಂಟಾಯಿತು. ಮರಣ ದೇವರಿಂದ ನಮ್ಮ ಮನುಷ್ಯರಿಗೆ ಒಂದು ಸಪ್ರೇಷನ್ ಉಂಟಾಯಿತು. ಆದರೆ ಇಲ್ಲಿ ಈ ದೇವರು ಲೋಕದ ಮೇಲೆ ಪ್ರೀತಿ ಮಾಡಿದ ಕಾರಣ ಹಿ ಹ್ಯಾಸ್ ಗಿವೆನ್ ಅಸ್ ಅ ಫ್ರೀ ಗಿಫ್ಟ್, ಆ್ಯಂಡ್ ದ್ಯಾಟ್ ಫ್ರೀ ಗಿಫ್ಟ್ ದಟ್ ಯು ಆ್ಯಂಡ್ ಐ ಹ್ಯಾವ್ ಟುಡೇ ಈಸ್ ದ ಇಟರ್ನಲ್ ಲೈಫ್. ಪ್ರಿಯರೇ, ದೇವರು ನಮಗೆ ಒಂದು ಫ್ರೀ ವಿಲ್ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೇನೆಂದರೆ, ನನ್ನ ಮಗನನ್ನು ನಾನು ಕಲಿಸಿದ್ದಾನೆ, ಅವರನ್ನು ನೀವು ಸ್ವೀಕಾರ ಮಾಡಿರಿ. ನಮಗೆ ಆದಾಮ ಪಾಪ ಮಾಡಿದಾಗ ಒಂದು ಶಾಪ ಬಂತು, ದಟ್ ವಾಸ್ ಸಪ್ರೇಷನ್ ವಿತ್ ದ ಲಾರ್ಡ್. ದೇವರಿಗೆ ನಮಗೆ ಒಂದು ಸಪ್ರೇಷನ್ ಆಯಿತು, ಒಂದು ಗ್ಯಾಪ್ ಬಂತು. ಆದರೆ ಸಹ ದೇವರಿಗೆ ಅದು ಗ್ಯಾಪ್ ಬೇಡ ಆಗಿತ್ತು. ಆ ಗ್ಯಾಪ್ ತುಂಬಿಸ್ಬೇಕಿತ್ತೆಂದರೆ ಹಿ ನೀಡೆಡ್ ಅ ಬ್ಲೆಮಿಶ್ಲೆಸ್ ಬ್ಲಡ್. ಯಾವುದೇ ಒಂದು ಕಲಂಕ ಇಲ್ಲದ ಒಂದು ರಕ್ತ ಬೇಕಾಗಿತ್ತು. ಆ ರಕ್ತದ ಸ್ಯಾಕ್ರಿಫೈಸ್, the sacrifice of a blemishless lamb was able to fill the gap and to bring back that oneness between God the Father and the people of this world. ಅದಕ್ಕೆ ದೇವರು ಏನು ಮಾಡಿದ್ರು ಅಂದರೆ, ತನ್ನ ಒಬ್ಬನೇ ಮಗನನ್ನು ಕಲಿಸಿದ್ರು. ಪ್ರಿಯರೇ, ಒಬ್ಬನೇ ಮಗನನ್ನು ಕಲಿಸಿ ಯಾವುದೇ ಒಂದು ಕ್ರಾಯ ನಮ್ಮಿಂದ ಇವತ್ತು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಅಸ್. ಹೂವಾಗಲಿ, ಹಣ್ಣಾಗಲಿ, ಇಷ್ಟು ದಿವಸದ ಉಪವಾಸ ಆಗಲಿ, ಅಥವಾ ಇಷ್ಟು ಊರು ಸುತ್ತಿರಿ, ಅಥವಾ ಇದನ್ನು ಮಾಡಿರಿ ಅದನ್ನು ಮಾಡಿರಿ, ಆ್ಯಬ್ಸಲ್ಯೂಟ್ಲಿ ದೆರ್ ಈಸ್ ನಥಿಂಗ್ ದಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್. ಇಟ್ ಈಸ್ ಫ್ರೀಲಿ ಗಿವನ್. ಅದು ನಮಗೆ ಧಾರಾಳವಾಗಿ ದೇವರು ಕೊಟ್ಟಿದ್ದಾರೆ. ಏನೆಂದರೆ, ವಿ ಹ್ಯಾವ್ ಟು ಎಕ್ಸೆಪ್ಟ್ ಹಿಮ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಡೋರ್ ಪೋಸ್ಟ್ ಮೇಲೆ ರಕ್ತ ಇದ್ರೇ ರಕ್ಷಣೆ. ರಹಾಬಳನ ಮನೇಲಿ ಆ ಕೆಂಪು ದಾರ ಇದ್ದಕ್ಕೆ ಅವಳಿಗೆ ರಕ್ಷಣೆ. ಇವತ್ತು ನಿಮಗೆ ನನಗೆ ರಕ್ಷಣೆ ಇಷ್ಟು ಸುಲಭವಾಗಿ ಸ್ವಾಮಿ ಮಾಡಿದ್ದಾರೆ. ನಮಗೆ ನಿತ್ಯ ಜೀವ ಕೊಡಬೇಕು. ಸ್ವಾಮಿಗೆ ಒಂದು ಆಸೆ, ದೇವರಿಗೆ ಒಂದು ಆಸೆ ಏನೆಂದರೆ, ಯಾರೇ ಮನುಷ್ಯರು ನರಕಕ್ಕೆ ಹೋಗಬಾರ್ದು, ಯಾರೇ ಮನುಷ್ಯರು ನಾಶವಾಗಬಾರ್ದು. ಅದೇ ಸಮಯದಲ್ಲಿ ದೇವರದು ಇನ್ನೊಂದು ನಿಯಮ ಇದೆ. ಏನೆಂದರೆ, ಹಿ ವಿಲ್ ನಾಟ್ ಫೋರ್ಸ್ ಹಿಸ್ ಥಾಟ್ಸ್ ಅಪಾನ್ ಅಸ್. ನಮ್ಮ ಮೇಲೆ ಯಾವುದೇ ಒಂದು ದೊರೆತನ ದೇವರು ಮಾಡಲ್ಲ. ಅದು ನಮ್ಮ ದೇವರ ಸ್ವಭಾವ ಅಲ್ಲ. ಅದಕ್ಕೆ ವಾಕ್ಯ ಏನು ಹೇಳುತ್ತೆ ಅಂದರೆ, ಇಟರ್ನಲ್ ಲೈಫ್ ಥ್ರೂ ಕ್ರೈಸ್ಟ್ ಜೀಸಸ್ ಈಸ್ ಅ ಫ್ರೀ ಗಿಫ್ಟ್. ಈಗ ಫ್ರೀ ಗಿಫ್ಟನ್ನು ನಾವಲ್ಲಿ ಇಟ್ಟಿದ್ದೇವೆ. It is left up to you and left up to me whether we are going to accept it or whether we are going to reject it. ಪ್ರಿಯರೇ, ನಾವು ಇಷ್ಟೋ ಸಮಯದಲ್ಲಿ ನಮಗೆ ಗೊತ್ತಿದೆ ಈ ವಚನ. ನಾವು ಸಂಡೇ ಸ್ಕೂಲಲ್ಲಿ ಇರಬೇಕಾದ್ರೆ ನಾವು ಬಾಯ್ಪಟ್ಟ ಮಾಡ್ತೇವೆ. ಆದರೆ ಅದರ ಒಳಗೆ ಇರುವ ರಹಸ್ಯ ಏನೆಂದರೆ, ಐ ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ದಟ್ ಗಿಫ್ಟ್. I have to go and accept that gift. I have to go and say that I need this gift. ಹಂಗೆ ಮಾಡ್ತೇವೆ ನಾವು. Are we doing that thing? We don't want to do that. ನಮ್ಮ ಒಂದು ಆಲೋಚನೆ ಏನೆಂದರೆ, ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದರು, ಸತ್ರು, ಆದರೆ ನಾನೊಂದು ಕ್ರೈಸ್ತ ಕುಟುಂಬದಲ್ಲಿ ನಾನು ಹುಟ್ಟಿದ ಕಾರಣ ನಾನು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಬೇಕಂತ ಏನೂ ಇಲ್ಲ. ದಿಸ್ ಇಸ್ ಅ ಲೈ ಆಫ್ ದ ಡೆವಲ್. ನಾವು ಇಷ್ಟೋ ಸಮಯ ನೋಡ್ತೇವೆ,
ಗುಡ್ ಫ್ರೈಡೇ ಆಗುತ್ತೆ, ಈಸ್ಟರ್ ಆಗುತ್ತೆ, ಮತ್ತು ತಿರುಗಿ ನಮ್ಮ ಯಥಾ ಪ್ರಕಾರ ನಮ್ಮ ಲೈಫ್ ಸ್ಟೈಲನ್ನು ನಾವು ಪ್ರಾರಂಭ ಮಾಡ್ತೇವೆ. ಬಟ್ ವೇರ್ ಆರ್ ವಿ ಹೆಡ್ಡಿಂಗ್ ಟುವರ್ಡ್ಸ್? ನಾವು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಇದ್ದ ರಕ್ತ ಬರೇ ಜನರ ಪಾಪವನ್ನು ಮುಚ್ಚಿ ಹಾಕ್ತಿತ್ತು. ಅದು 1 ವರ್ಷಕ್ಕೆ. ಮತ್ತು ನೆಕ್ಸ್ಟ್ ಇಯರ್ ಅಗೇನ್ ದೇ ಹ್ಯಾವ್ ಟು ಗೋ ಟು ದ ಟೆಂಪಲ್ ಆ್ಯಂಡ್ ಗಿವ್ ಅ ಸ್ಯಾಕ್ರಿಫೈಸ್. ಬಟ್ ಲುಕ್ ವೇರ್ ವಿ ಆರ್ ಟುಡೇ. Just because of the sacrifice of the Lamb of God, who was sinless, who knew no sin, avaru namagoskara papa adru. He became sin for us. God Almighty, what did he do? He said, this is my son. I am freely giving it to you. The wages of sin is death. ಈ ಲೋಕದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದರೆ ಅವನು ಸಾಯಲೇಬೇಕು. ನಾನು ಮೈಕಲ್ ಜಾಕ್ಸನ್ ಬಗ್ಗೆ ಹೀಗೆ ಕೇಳಿದ್ದೇನೆಂದರೆ, ಹಿ ವಾಂಟೆಡ್ ಟು ಲೀವ್ ಮೋರ್ ದೆನ್ 100 years. ಅಟ್ಲೀಸ್ಟ್ ಮಿನಿಮಮ್ 150 ವರ್ಷ ಅವನು ಬದುಕಬೇಕಂತ ಹೇಳಿ ಇಷ್ಟೆಲ್ಲ ಹಿ ಡಿಡ್ ಸೋ ಮೆನಿ ಥಿಂಗ್ಸ್. ಮಧ್ಯಾಹ್ನ ಸಮಯದಲ್ಲಿ ಒಂದು ಆಕ್ಸಿಜನ್ ಚೇಂಬರ್ ಒಳಗೆ ಹೋಗಿ ಹಿ ಈಸ್ ಟು ಇವನ್ ರೆಸ್ಟ್ ಇನ್ ದಟ್ ಆಕ್ಸಿಜನ್ ಚೇಂಬರ್ ಟು ಹ್ಯಾವ್ ಇನಫ್ ಆಕ್ಸಿಜನ್ ಇನ್ ಹಿಸ್ ಬಾಡಿ ಸೊ ದಟ್ ಹಿ ಕ್ಯಾನ್ ಸರ್ವೈವ್. ಬಟ್ ದ ಸ್ಯಾಡ್ ಪಾರ್ಟ್ ಇಟ್, ಹಿ ಡೈಡ್ ಸೋ ಯಂಗ್. 51 ವರ್ಷಕ್ಕೆ ಹಿ ಹ್ಯಾಡ್ ಟು ಲೀವ್ ದಿಸ್ ವರ್ಲ್ಡ್. ಪ್ರಿಯರೇ, ಇವತ್ತು ನೀವು ನಾನು ಸಹ ಈ ಲೋಕವನ್ನು ಬಿಡಬೇಕು ಒಂದಿಲ್ಲ ಒಂದು ದಿನ. ಆದರೆ ನಮಗೊಂದು ನಿರೀಕ್ಷೆ ಇದೆ. ದ ವೇಜಸ್ ಆಫ್ ಸಿನ್ ಈಸ್ ಡೆತ್, ಬಟ್ ದ ಗಿಫ್ಟ್ ಆಫ್ ಗಾಡ್ ಈಸ್ ಇಟರ್ನಲ್ ಲೈಫ್. ಹ್ಯಾವ್ ಯು accepted ದಿಸ್ ಇಟರ್ನಲ್ ಲೈಫ್? Do you say that I have accepted the eternal life? I have accepted the Lord Jesus and there is no separation. ಅಲ್ಲಿ ನಮಗೆ ಯಾವುದೇ ಒಂದು ಗ್ಯಾಪ್ ಬರಲ್ಲ. ದೇವರಿಗೆ ನಮಗೆ ಈ ಲೋಕವನ್ನು ಬಿಟ್ಟು ಹೋದರೆ ವಿ ಆರ್ ವಿತ್ ಹಿಮ್ ಫಾರ್ ಇಟರ್ನಿಟಿ ಟು ಇಟರ್ನಿಟಿ. ಈ ಗಿಫ್ಟ್ ಇವಾಗ ಸಿಗ್ತಾ ಇದೆ, ಎಕ್ಸೆಪ್ಟ್ ಮಾಡಿ. ಏನೂ ಕ್ರಾಯ ಕೊಡೋಂಗಿಲ್ಲ, ಏನೂ ತ್ಯಾಗ ಮಾಡೋಂಗಿಲ್ಲ, ಏನೂ ಅದಕ್ಕೆ ಕ್ರಾಯ ಕಟ್ಟೋಂಗಿಲ್ಲ. ಇಟ್ ಈಸ್ ಅ ಗಿಫ್ಟ್ ವಿಚ್ ಇಸ್ ಫ್ರೀಲಿ ಗಿವನ್. ಎಕ್ಸೆಪ್ಟ್ ಇಟ್ ಆ್ಯಂಡ್ ಯುಲ್ ಹ್ಯಾವ್ ಇಟರ್ನಲ್ ಲೈಫ್.